ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 121ನೇ ಭಾಗ, 15ನೇ ಸರ್ಗದ 119ನೇ ಶ್ಲೋಕ ಈ ಹಿಂದೆ ಮುಕ್ತಾಯ ಕಂಡಿದೆ. ಆ ಶ್ಲೋಕದವರೆಗೆ ಆಚಾರ್ಯರ ಪೂರ್ವಾಶ್ರಮದ ಸಹೋದರರಾದ ವಿಷ್ಣು ತೀರ್ಥರು ಸನ್ಯಾಸ ಸ್ವೀಕಾರ ಮಾಡಿದ್ದು, ಮುಂದೆ ಸೋದೆ ಮಠ ಹಾಗೆ ಸುಬ್ರಹ್ಮಣ್ಯ ಮಠ ಅವೆರಡಕ್ಕೂ ಅವರು ಪ್ರವರ್ತಕರಾಗಿದ್ದು. ಸುಬ್ರಹ್ಮಣ್ಯ ಮಠಕ್ಕೆ ಅನಿರುದ್ಧ ತೀರ್ಥರ ಮೂಲಕ, ಸೋದೆ ಮಠಕ್ಕೆ ವೇದವ್ಯಾಸ ತೀರ್ಥನ ಮೂಲಕ ಅವರು ಪ್ರವರ್ತಕರಾಗಿದ್ದನ್ನೆಲ್ಲ ಕಳೆದ ದಿವಸ ನೋಡಿದ್ವಿ. ಇಷ್ಟಾದ ಮೇಲೆ ಅವರು ಸುಬ್ರಹ್ಮಣ್ಯದ ಸಮೀಪದ ಕುಮಾರ ಪರ್ವತ ಅನ್ನುವಂಥ ಪರ್ವತವನ್ನು ಏರಿದರು ಅಂತನ್ನುವಲ್ಲಿಗೆ ಕಳೆದ ದಿವಸದ ಆ 119ನೇ ಶ್ಲೋಕ ಮುಗಿದಿತ್ತು. ಕುಮಾರ ಪರ್ವತವನ್ನು ಯಾರಾದರೂ ಈಗಾದರೂ ಏರಿ ನೋಡಿದರೆ ಕೆಲವು ಶಿಖರಗಳಿಗೆ ಹೋಗ್ಬೋದು, ತೀರಾ ದುರ್ಗಮವಾದ ಶಿಖರಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಸ್ಥಳೀಯರು ಇರ್ತಾರಲ್ಲ, ಅವರ ಸಹಾಯದಿಂದ ಅಲ್ಲಿಗೇನಾದರೂ ಹೋದರೆ ಅವರು ಸ್ಥಳೀಯರು ಮತ್ತು ಕೆಲವರು ಯಾರ್ಯಾರು ಊರ ಜನರು ಅವರು ಹೇಳಿದ್ದನ್ನು ನಾವು ಕೇಳ್ತೀವಿ. ಯಾರು ನಾನೇ ಕೇಳಿದ್ದೀನಿ ಅಂತ ಯಾರು ಹೇಳೋದಿಲ್ಲ, ಇಲ್ಲ ಹೀಗೆ ಹೇಳ್ತಿದ್ರು ಅಂತ ಕೇಳ್ತಾರಷ್ಟೆ. ಅದೇನು, ಅದು ಯಾವುದೋ ಒಂದು ದುರ್ಗಮವಾದ ಶಿಖರದಲ್ಲಿ ಬೆಳಗಿನ ಹೊತ್ತು ಸಾಯಂಕಾಲದ ಹೊತ್ತು ವೇದದ ಘೋಷ ಕೇಳಿ ಬರ್ತದೆ, ಘಂಟಾನಾದ ಕೇಳಿ ಬರ್ತದೆ ಅಂತ ನಮ್ಮವ್ರು ಯಾರೋ ಹಿಂದಿನವ್ರು ಹೇಳ್ತಿದ್ರು ಅಂತ ಈಗಿನವ್ರು ಹೇಳ್ತಾರೆ. ಇದೆಲ್ಲ ವಿಷ್ಣು ತೀರ್ಥರು ಅಲ್ಲಿದ್ದಾರೆ, ಮುಂದೊಂದು ಕಾಲಕ್ಕೆ ಅವರು ಇಳಿದು ಬರೋರಿದ್ದಾರೆ ಅನ್ನೋದಕ್ಕೆ ಗಮಕ. ಮುಂದೆ ಇವತ್ತು ನಾವು ನೋಡಬೇಕಾದದ್ದು ಪದ್ಮನಾಭ ತೀರ್ಥರ ಚರಿತ್ರೆ ಮತ್ತು ಉಳಿದ ಸ್ವಾಮಿಗಳ ಚರಿತ್ರೆ. ಈ ಆಚಾರ್ಯರ ಸನ್ಯಾಸಿ ಶಿಷ್ಯರ ಪೈಕಿ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರು ಇವರು ಅತ್ಯಂತ ಹೆಚ್ಚಿನವರು ಆಗಿದ್ದರು ಅಂತ ಕಾಣಿಸ್ತದೆ. ಅದಕ್ಕೆ ಮೊದಲು ಅವರನ್ನು ಹೇಳ್ತಾರೆ. ಮುಂದೆ 128, 29ನೇ ಶ್ಲೋಕಗಳಲ್ಲಿ ಉಳಿದ 7 ಜನ ಪೀಠಾಧಿಪತಿಗಳನ್ನು ಹೇಳ್ತಾರೆ. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತೋ ಯೋಗೋದಾಯ ಉಪಾಯಯೋ ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋಭೂತ್ ಸುಚೇತಸಃ. ಹಿಂದೆ 7, 8ನೇ ಸರ್ಗಗಳಲ್ಲಿ ಒಂದು ಕಡೆ ಶೋಭನ ಭಟ್ಟ ಅನ್ನೋ ದೊಡ್ಡ ವಿದ್ವಾಂಸರೊಬ್ಬರ ಬಗ್ಗೆ ಒಂದು ಪ್ರಸ್ತಾವ ಬಂದಿತ್ತು. ಅವರು ಆಚಾರ್ಯರ ಸಂಪರ್ಕಕ್ಕೆ ಬಂದು ಆಚಾರ್ಯರ ಮುಖದಿಂದಲೇ ಶಾಸ್ತ್ರವನ್ನು ಶ್ರವಣ ಮಾಡಿ ಮುಂದೆ ಎಲ್ಲ ಕಡೆ ಆಚಾರ್ಯರ ಶಾಸ್ತ್ರದ ಬಗ್ಗೆ ಅವರು ಪ್ರವಚನ ಮಾಡ್ತಿದ್ರು ಅಂತನ್ನುವಂಥ ವಿಷಯ ಎಲ್ಲ ಅಲ್ಲಿ ಬಂದಿತ್ತು. ಅವರು ಶೋಭನ ಭಟ್ರು ಗೋದಾವರಿ ನದಿಯ ತೀರದವರು. ಶೋಭನೋಪಪದ ಭಟ್ಟನಾಮಕಃ ಅಂಥೇಳಿ ಅಲ್ಲಿ ವರ್ಣನೆ ಬಂದಿತ್ತು. ಅವರು ಆಚಾರ್ಯರ ಗುಣದಿಂದ ಆಕರ್ಷಿತರಾಗಿ ಆಚಾರ್ಯರ ವ್ಯಕ್ತಿತ್ವಕ್ಕೆ ಮನಸೋತು ಆಚಾರ್ಯರ ಹತ್ತಿರ ಸನ್ಯಾಸ ಸ್ವೀಕಾರ ಮಾಡಿದರು. ಪದ್ಮನಾಭ ತೀರ್ಥರು ಅಂತ ಅವರಿಗೆ ಹೆಸರಾಯಿತು. ಈ ಪದ್ಮನಾಭ ತೀರ್ಥರು ಎಷ್ಟು ಶ್ರೇಷ್ಠರಾಗಿದ್ದರು ಅಂತಂದರೆ ಶ್ರವಣ, ಮನನ, ಭಕ್ತಿ, ವೈರಾಗ್ಯ ಮತ್ತು ಆಚಾರ್ಯರ ನಿತ್ಯ ಸೇವಾ ಇದನ್ನೆಲ್ಲ ಮಾಡ್ತಾಯಿದ್ರು. ಆಚಾರ್ಯರಿಗೆ ಬಹಳ ಪ್ರೀತಿಯಾಗಿ ಸದ್ಯೋ ವಿದ್ಯಾಂ ದದೌ ಶುಭಾಂ, ಆಚಾರ್ಯರು ಅವರಿಗೆ ತತ್ವೋಪದೇಶವನ್ನು ಮಾಡಿದರು. ಮತ್ತು ಅವರ ದೈನಂದಿನ ಚಟುವಟಿಕೆ ಹೇಗಿದ್ದವು, ವೇದಾಂತಾಬ್ಧಿಂ ನಯೋ ಜಾತು ಜಹೌ ವಿದ್ವತ್ ತಿಮಿಂಗಿಲ. ದೊಡ್ಡ ತಿಮಿಂಗಿಲದಂಥ ವಿದ್ವಾಂಸ ಅವರು. ತಿಮಿಂಗಿಲ ಅಂದರೆ ಬೇರೆ ಬೇರೆ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ತಿಂದು ಹಾಕುವಂಥ ದೊಡ್ಡ ಮೀನು. ಇವರು ತಿಮಿಂಗಿಲದಂತೆ ಇದ್ದಂಥ ವಿದ್ವಾಂಸ. ತಿಮಿಂಗಿಲ ಸಮುದ್ರವನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ, ಸಣ್ಣ ಪುಟ್ಟ ನದಿಗಳಿಗೆ. ಅದರಂತೆ ವೇದಾಂತ ಅನ್ನುವ ಸಮುದ್ರವನ್ನು ಇವರು ಎಂದೂ ಬಿಡಲಿಲ್ಲ. ಆದರೆ ಯಾವಾಗಾದ್ರೂ ಒಂದು ಸರಿ ತರ್ಕಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಆ ಶಾಸ್ತ್ರ ಅನ್ನುವಂಥ ನದಿಗಳಲ್ಲೂ ಸಂಚಾರ ಮಾಡ್ತಿದ್ರು. ಯಾಕೆಂದರೆ ಯುಕ್ತಿ ಪ್ರವಾಹ ಸಂಭ್ರಂಭಾತ್, ಯಾರ್ದಾರ ಜೊತೆ ವಾಕ್ಯಾರ್ಥ ಮಾಡೋ ಪ್ರಸಂಗ ಬಂದರೆ, ಪೂರ್ವ ಪಕ್ಷವನ್ನು ಸ್ವೀಕಾರ ಮಾಡಿ ಮತ್ತು ಅದಕ್ಕೆ ಉತ್ತರ ಕೊಡುವಂಥ ಪ್ರಸಂಗ ಬಂದಾಗ, ಇಂಥ ಪ್ರಸಂಗಗಳೆಲ್ಲ ಬಂದಾಗ ಆವಾಗ ಮಾತ್ರ ಪರಶಾಸ್ತ್ರ ನದೀಚರ, ಬೇರೆ ಶಾಸ್ತ್ರಗಳು ಅನ್ನುವಂಥ ನದಿಗಳಿಗೆ ಅವರು ಸಂಚಾರ ಮಾಡ್ತಿದ್ರು. ನದಿಗಳಲ್ಲಿ ಇಲ್ಲದೇ ಇದ್ದರೆ ಅಲ್ಲಿ ಹೋಗ್ತಿರ್ಲಿಲ್ಲ ಅವರು. ಅವ್ರ್ಯಾರು ವೈಶೇಷಿಕರೋ, ನೈಯಾಯಿಕರೋ, ಅದ್ವೈತಿಗಳು ಮತ್ತಾರು ವಾಕ್ಯಾರ್ಥಕ್ಕೆ ಬಂದರೆ
ಆ ವಾಕ್ಯಾರ್ಥಕ್ಕೆ ಬಂದವರನ್ನ ಅವ್ರದೇ ಆದ ರೀತಿಯಲ್ಲಿ ಸೋಲಿಸ್ಬೇಕಲ್ಲ, ಅದಕ್ಕಾಗಿ ಆ ಶಾಸ್ತ್ರಗಳ ಬಗ್ಗೆ ಮಾತಾಡ್ತಿದ್ರು. ಅದು ಬಿಟ್ಟರೆ ಯಾವತ್ತೂ ಅವರು ವೇದಾಂತವನ್ನು ಬಿಟ್ಟು ಬೇರೆ ಕಡೆ ಹೋದವರಲ್ಲ. ಹಾಗೆ ಈ ತಿಮಿಂಗಿಲನೂ ಕೂಡ ಆಳ ಸಮುದ್ರವನ್ನು ಬಿಟ್ಟು ಬೇರೆ ಕಡೆ ಬರೋದಿಲ್ಲ. ಪ್ರವಾಹದ ವೈಪರೀತ್ಯ ಏನಾದರೂ ಆದರೆ ಕೆಲವು ಸಲ ದೊಡ್ಡ ದೊಡ್ಡ ನದಿಗಳಿಗೆ, ಗಂಗೆ ಮೊದಲಾದ ನದಿಗಳಿಗೂ ಅದು ಹೋಗೋದಿದೆ. ಆ ಥರ ಇದೊಂದು ಉದಾಹರಣೆ. ಮತ್ತು ಇವರು ಬಹಳಷ್ಟು ಗ್ರಂಥಗಳನ್ನು ರಚನೆ ಮಾಡಿದರು. ಹಾಗೆ ವಾಕ್ಯಾರ್ಥಗಳನ್ನು ಮಾಡ್ತಾಯಿದ್ರು. ವಿಷ್ಣು ತೀರ್ಥರಿಂದೆಲ್ಲ ಮಾಡಲಿಲ್ಲ, ಕೇವಲ ತಪಸ್ಸಿನ ಮಗ್ನರಾಗಿಬಿಟ್ಟಿದ್ರು. ಸನ್ಯಾಸ ಪದ್ಧತಿ ಅಂತ ಒಂದನ್ನು ಬಿಟ್ಟರೆ ಬೇರೆಯವರು ಏನನ್ನೂ ಮಾಡಲಿಲ್ಲ ಅವರು ವಿಷ್ಣು ತೀರ್ಥರು. ಆದರೆ ಇವರು ಹಾಗಲ್ಲ, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು ಮತ್ತು ವಾಕ್ಯಾರ್ಥಗಳನ್ನು ಮಾಡಿ ಪರವಾದಿಗಳನ್ನು ಸೋಲಿಸ್ತಾ ಇದ್ರು. ಯಾವ ಪರವಾದಿಗಳೆಲ್ಲ ತಮ್ಮ ತಮ್ಮ ಗುಂಪಿನಲ್ಲಿ ಶ್ರೇಷ್ಠರು ಅಂತ ಅನಿಸ್ಕೊಂಡಿದ್ರು, ಅಂಥವರನ್ನೆಲ್ಲ ವಾಕ್ಯಾರ್ಥದ ಸಂದರ್ಭ ಬಂದಾಗ ಇವರು ಸೋಲಿಸಿ ಬಿಡ್ತಿದ್ರು. ಅಲ್ಲಿ ತನಕ ಅವರೇ ವೀರರು, ಅವರೇ ಸಿಂಹರು, ಆ ಪ್ರತಿವಾದಿಗಳು. ಈ ಪದ್ಮನಾಭ ತೀರ್ಥರೆಂಬ ಸಿಂಹದ ಎದುರಿಗೆ ವಾದ ಮಾಡೋ ಪ್ರಸಂಗ ಬಂದರೆ ಅವರೆಲ್ಲ ಗ್ರಾಮಸಿಂಹರು. ಗ್ರಾಮಸಿಂಹ ಅಂತ ಸಂಸ್ಕೃತದಲ್ಲಿ ನಾಯಿ ಅಂತ ಅರ್ಥ. ನಿಜವಾದ ಸಿಂಹ ಬರೋ ತನಕ ನಾಯಿಯೇ ಸಿಂಹ. ಇಲ್ಲದೆ ಹೋದರೆ ಸಿಂಹ ಬಂದ ಮೇಲೆ ಈ ನಾಯಿ ತನ್ನ ಬಾಲ ಮುದುರ್ಕೊಂಡು ಹೊರಟು ಹೋಗ್ಬೇಕು. ಹಾಗೆ ಈ ವಾದಿ ಸಿಂಹರಾದಂಥ ಪದ್ಮನಾಭ ತೀರ್ಥರು ಮಾಯಾವಿಗಳೆಂಬ ಗ್ರಾಮ ಸಿಂಹಗಳನ್ನು ಓಡಿಸಿಬಿಟ್ಟಿದ್ರು, ಅವನ್ನೆಲ್ಲ ಸೋಲಿಸಿಬಿಟ್ಟಿದ್ರು. ಪಂಚಾಸ್ಯೋ ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯೋಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ಇವರು ಚತುರಾಸ್ಯರು. ಅಂದರೆ ಚತುರಾಸ್ಯ ಅಂದರೆ 4 ಮುಖ ಇದ್ದವರು. 4 ಮುಖ ಇದ್ದವರು ಆದರೂ ಕೂಡ 5 ಮುಖದವರಾದರು, 5 ಮುಖ ಉಳ್ಳವರಾದರು ಅಂತ ಒಂದು ವಿರೋಧಾಭಾಸ ಅಲಂಕಾರ. ಅದೇನು 4 ಮುಖ ಇದ್ದವರಾದರೂ ಕೂಡ 5 ಮುಖರಾದರು ಅಂದರೆ ಹೇಗೆ? ಮತ್ತು ಇವರಿಗಾದರೂ 4 ಮುಖ ಎಲ್ಲಿಂದ ಬಂದು? ಇವರೇನು ಚತುರ್ಮುಖ ಏನಲ್ಲಲ್ಲ, ಇವರಿಗೆ 4 ಮುಖಗಳು ಎಲ್ಲಿಂದ ಬಂದು ಅಂತಂದರೆ ಅದೊಂದು ಅಲಂಕಾರ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ. ದುರ್ವಾದಿಗಳೆಂಬ ಆನೆಗಳ ಕುಂಭಸ್ಥಳವನ್ನು ಸೀಳಲಿಕ್ಕೆ ಇವರು ಸಿಂಹದಂತೆ ಇದ್ದರು. ಪಂಚಾಸ್ಯ ಅಂದರೆ 5 ಮುಖ ಉಳ್ಳದ್ದು ಅಂತ ಒಂದು ಮೇಲ್ನೋಟಕ್ಕೆ ಕಾಣುವಂಥ ಅರ್ಥ. 5 ಮುಖ ಉಳ್ಳವರು ಅಂತ ಅರ್ಥ ಅಲ್ಲ. ಪಂಚಾಸ್ಯ ಅಂತಂದರೆ ಸಿಂಹ ಅಂತ ಅರ್ಥ. ಇವರು ಚತುರಾಸ್ಯರಾಗಿದ್ದರೂ ಕೂಡ, ಚತುರ್ಮುಖರಾಗಿದ್ದರೂ ಕೂಡ ಪಂಚಮುಖರಾದರು. ಚತುರ್ಮುಖರಾಗೋದು ಅಂತಂದರೆ ಚಾತುರ್ಯವುಳ್ಳಂಥ ವಾಣಿ ಇದ್ದವರು, ಅದ್ಭುತ ವಾಗ್ಮಿ. ಅಂಥ ವಾಗ್ಮಿ ಆಗಿದ್ದರೂ ಕೂಡ ಅವರು ಈ ದುರ್ವಾದಿಗಳನ್ನು ಧ್ವಂಸ ಮಾಡುವುದರಲ್ಲಿ ಸಿಂಹರಂತೆ ವರ್ತಿಸಿದರು ಅಂತ ವರ್ಣನೆ. ಇವರೇನು ಮಾಡಿದರು? ಸನ್ಯಾಯ ರತ್ನಾವಲಿರಪ್ಯುದಪಾದಿ ಯತಃಶುಭ ಯತಃ ಪರ ಟೀಕಾ ಪರಾನುವ್ಯಾಖ್ಯಾಯ ಅನರ್ಘ ಬೋಧ ಸಾಗರಾತ್. ಇವರು ಸನ್ಯಾಯ ರತ್ನಾವಲಿ ಎನ್ನುವ ಗ್ರಂಥವನ್ನು ರಚನೆ ಮಾಡಿದರು. ಈ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತು ಅಣುಭಾಷ್ಯ ಅಂತ 4 ಗ್ರಂಥಗಳನ್ನು ರಚನೆ ಮಾಡಿದ್ರಲ್ಲ, ಅದರಲ್ಲಿ ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಆಚಾರ್ಯರ ಆಜ್ಞೆಗನುಸಾರವಾಗಿ ತ್ರಿವಿಕ್ರಮ ಪಂಡಿತರೇ ತತ್ವಪ್ರದೀಪವನ್ನು ರಚನೆ ಮಾಡಿದರು. ಮತ್ತು ಅನುವ್ಯಾಖ್ಯಾನಕ್ಕೆ ಟೀಕಾಚಾರ್ಯ ನ್ಯಾಯಸುಧಾ ಬರೆದದ್ದು ಆಮೇಲೆ ಕೆಲವು ದಶಕಗಳ ನಂತರ. ಪದ್ಮನಾಭ ತೀರ್ಥರು ಮೊದಲು ಅದಕ್ಕೆ ಸನ್ಯಾಯ ರತ್ನಾವಳಿ ಅನ್ನುವಂಥ ಗ್ರಂಥವನ್ನು ವ್ಯಾಖ್ಯಾನ ರೂಪವಾಗಿ ರಚನೆ ಮಾಡಿದರು. ಟೀಕಾ ಪರ ಅನುವ್ಯಾಖ್ಯಾಯ. ಅದಲ್ಲದೆ ಅವರು ಬೇರೆ ಬೇರೆ ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ಈ ನಯಚಂದ್ರಿಕಾ ಅಂತ ಅವ್ರದೇ ಒಂದು ಗ್ರಂಥ ಇದೆ. ಅದಲ್ಲದೆ ಇದು ಒಂದು ಗ್ರಂಥ ಇತ್ತು. ಇಂಥ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದವರು. ಈ ಅನುವ್ಯಾಖ್ಯಾನ ಆಚಾರ್ಯರು ಬರೆದ್ರಲ್ಲ ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಗೆ ಅನುಗುಣವಾಗಿ, ಅದಕ್ಕೆ ನ್ಯಾಯಸುಧಾ ಆಮೇಲೆ ಬಂದದ್ದು ಅಂತ ಹೇಳಿದೆ. ಜಯತೀರ್ಥರ ನ್ಯಾಯಸುಧಾ ಆಮೇಲೆ ಬಂದದ್ದು. ಈ ಪದ್ಮನಾಭ ತೀರ್ಥರ ಸನ್ಯಾಯ ರತ್ನಾವಳಿ ಮತ್ತು ಶಂಕರಾಚಾರ್ಯರು ಈ ತ್ರಿವಿಕ್ರಮ ಪಂಡಿತರ ಸಹೋದರ, ಅವರು ಸಂಬಂಧ ದೀಪಿಕಾ ಅಂತ ಮತ್ತೊಂದು ಗ್ರಂಥವನ್ನು ರಚನೆ ಮಾಡಿದರು. ಇದಲ್ಲದೆ ನಾರಾಯಣ ಪಂಡಿತರೊಂದು ನಯಮಂಜರಿ ಅಥವಾ ನ್ಯಾಯಮಂಜರಿ ಅಂತ ಇನ್ನೊಂದು ರಚನೆ ಮಾಡಿದರು. ಹೀಗೆ ಆಚಾರ್ಯರು ರಚನೆ ಮಾಡಿದ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಪದ್ಮನಾಭ ತೀರ್ಥರದು, ಸಂಬಂಧ ದೀಪಿಕಾ ಶಂಕರಾಚಾರ್ಯರದು, ಆಮೇಲೆ ನಾರಾಯಣ ಪಂಡಿತರದು,
ಮೂರನೇದ್ದು. ಮುಂದೆ ಟೀಕಾಚಾರ್ಯರದು ನ್ಯಾಯಸುಧಾ. ಹೀಗೆ 4 ಗ್ರಂಥಗಳು, ಪ್ರಾಚೀನ ಗ್ರಂಥಗಳು. ಈ ಜಯತೀರ್ಥರು ತಾವು ನ್ಯಾಯಸುಧಾವನ್ನು ಬರೆಯೋದಕ್ಕಿಂತ ಮೊದಲು ನ್ಯಾಯಸುಧಾದ ಮಂಗಳಾಚರಣೆಯಲ್ಲಿ ಈ ಪದ್ಮನಾಭ ತೀರ್ಥರನ್ನು ತುಂಬ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಪದ್ಮನಾಭ ತೀರ್ಥರು ಒಂದು ಸಮುದ್ರ ಇದ್ದಂತೆ, ಪದ್ಮನಾಭ ತೀರ್ಥಾಮೃತಾಬ್ಧಿ, ಅಮೃತದ ಸಾಗರ ಇದ್ದಂತೆ ಪದ್ಮನಾಭ ತೀರ್ಥರು. ಯಾಕೆಂದರೆ ಸಾಗರದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಈ ಪದ್ಮನಾಭ ತೀರ್ಥರೆಂಬ ಸಾಗರದಲ್ಲಿಯೂ ಕೂಡ ರಮಾದೇವಿ, ಅಂದರೆ ವೇದಾಂತಗಳಿಗೆ ಅಭಿಮಾನಿನಿಯಾದಂಥ ರಮಾದೇವಿ ಇದ್ದಾಳೆ. ಸಾಗರದಲ್ಲಿ ಮುತ್ತು ರತ್ನ ದೊರೆಯುತ್ತವೆ. ಪದ್ಮನಾಭ ತೀರ್ಥರೆಂಬ ಸಾಗರದಲ್ಲಿ ಏನು ಮುತ್ತು ರತ್ನ ಅಂದರೆ ಇದೇ ಸನ್ಯಾಯ ರತ್ನಾವಳಿ, ಅದೇ ರತ್ನಾವಳಿ, ಅದೇ ಒಂದು ಮುತ್ತು ರತ್ನ, ದೊಡ್ಡ ಮುತ್ತು ರತ್ನದ ಖಜಾನೆ ಅದು. ಮತ್ತು ಆ ಸಮುದ್ರದ ಒಂದು ಐಶ್ವರ್ಯ, ದೊಡ್ಡ ಗಾಂಭೀರ್ಯ, ಅದನ್ನೆಲ್ಲ ಎಲ್ಲರೂ ಮೆಚ್ಚುತ್ತಾರೆ. ಹಾಗೆ ಪದ್ಮನಾಭ ತೀರ್ಥರ ಹೆಚ್ಚುಗಾರಿಕೆ ಏನಂತಂದರೆ ವೈರಾಗ್ಯ ಭಾಗ್ಯ. ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾ ದ್ವಿಭೂತ್ಯೈ. ಅಂಥ ಪದ್ಮನಾಭ ತೀರ್ಥರೆಂಬ ಅಮೃತದ ಕಡಲು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡಿದ್ದಾರೆ. ರಮಾನಿವಾಸೋಚಿತ ವಾಸಭೂಮಿ, ಸನ್ಯಾಯ ರತ್ನಾವಳಿ ಜನ್ಮಭೂಮಿ, ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾ ದ್ವಿಭೂತ್ಯೈ. ಇದು ಜಯತೀರ್ಥನ ಮಾಡಿದ್ದು. ಈ ನಮ್ಮ ಉತ್ತರಾದಿ ಮಠದ ಗುರು ಪರಂಪರಾ ಶ್ಲೋಕದಲ್ಲಿ ಅಲ್ಲೊಂದು ಬೇರೆ ಶ್ಲೋಕ ನಾವು ನೋಡ್ತೇವೆ. ಅದು ಆ ಪದ್ಮನಾಭ ತೀರ್ಥರ ನಂತರ ಆ ಪೀಠವನ್ನು ಆಳಿದಂಥ ನರಹರಿ ತೀರ್ಥರು ಚರಮ ಶ್ಲೋಕ ಅಂತ ಮಾಡಿರ್ತಾರೆ. ಆ ಥರ ಅದು ನರಹರಿ ತೀರ್ಥರು ಮಾಡಿದ್ದದು. ಪೂರ್ಣ ಪ್ರಜ್ಞರು ಮಾಡಿದ ಭಾಷ್ಯವನ್ನು, ಅದು ಅನುವ್ಯಾಖ್ಯಾನವನ್ನು, ತದ್ಭಾವಪೂರ್ವಕಂ ಅದರ ಅಭಿಪ್ರಾಯವನ್ನು ತಿಳ್ಕೊಂಡು ಆದವು ಮೊದಲು ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಪದ್ಮನಾಭ ತೀರ್ಥರು. ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಪದ್ಮನಾಭ ತೀರ್ಥರು ಮೊದಲು ಮಾಡಿದ್ದು, ಅವರಿಗೆ ನಮಸ್ಕಾರ ಅಂತ ಅದೊಂದು ಅವರ ಸ್ತೋತ್ರ. ಇಲ್ಲಿ ನಾನು ಈಗ ಮೊದಲು ಹೇಳಿದ್ದು ರಮಾನೋ ನಿವಾಸೋಚಿತ ವಾಸಭೂಮಿ ಅಂತ ಹೇಳಿದ್ದು, ಇದು ಜಯತೀರ್ಥರು ಮಾಡಿದಂಥ ಪದ್ಮನಾಭ ತೀರ್ಥರ ಸ್ತೋತ್ರ. ಮತ್ತು ಇವರಿಗೆ ಎಂಥ ಕೀರ್ತಿ ಇತ್ತು, ವೇದ ಪ್ರವಚನಾಚಾರ್ಯ ಶಿಷ್ಯ. ಪದ್ಮನಾಭ ತೀರ್ಥರು ಬರೇ ಅನುವ್ಯಾಖ್ಯಾನ ರಚನೆ ಮಾಡಿದ್ದು, ತರ್ಕದಲ್ಲಿ ಅನುವ್ಯಾಖ್ಯಾನಕ್ಕೆ ಟೀಕೆ ಮಾಡಿದ್ದು, ಮತ್ತು ವಾಕ್ಯಾರ್ಥದಲ್ಲಿ ಪ್ರಚಂಡ ಪಂಡಿತರಾಗಿದ್ದು. ಇದಷ್ಟೇ ಅಲ್ಲ, ಸಭ್ಯ ಸಭಾಯಾಮ್ ಯೋ ವೇದಂ ವ್ಯಾಚಖ್ಯೌ ವೇದ ಸಾರವಿತ್. ದೊಡ್ಡ ವೇದಜ್ಞರಾಗಿದ್ದರು, ವೇದ ವ್ಯಾಖ್ಯಾನ ಮಾಡ್ತಾಯಿದ್ರು. ಜನರಿಗೇನು ಆಶ್ಚರ್ಯ ಅನಿಸಲಿಲ್ಲ, ಯಾಕಂದರೆ ಇವರು ಗುರುಗಳು ಮಧ್ವಾಚಾರ್ಯರೇ ದೊಡ್ಡ ವೇದಜ್ಞರು, ಅವ್ರ ಶಿಷ್ಯರು ಅಂದಲ್ಲಿ ಇವ್ರದ್ದು ಏನು ಆಶ್ಚರ್ಯ ಅಲ್ಲ. ಯಾರಿಗೋ ಗೊತ್ತಿಲ್ಲದಿದ್ದು ಸಣ್ಣವರು ದೊಡ್ಡ ಕೆಲಸ ಮಾಡಿಬಿಟ್ರೆ ಆಶ್ಚರ್ಯ ಪಡಬೇಕು. ವೇದ ಪ್ರವಚನಾಚಾರ್ಯ ಅಂದರೆ ಮಧ್ವಾಚಾರ್ಯರು, ಅವರ ಶಿಷ್ಯ ಇವರು. ಆದ್ದರಿಂದ ಜನರಿಗೆ ಅವ್ರ ಬಗ್ಗೆ ಗೌರವ. ವ್ಯಾಚಕ್ಷೋ ವೇದ ಸಾರವಿತ, ವೇದದ ಸಾರವನ್ನು ಬಲ್ಲವರು ಈ ಪದ್ಮನಾಭ ತೀರ್ಥರು. ಈ ಪದ್ಮನಾಭ ತೀರ್ಥ ನೋಡ್ರಿ, ಈ ವೇದಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ರು. ಸಭೆಯಲ್ಲಿ ಸಂದರ್ಭ ಬಂದಾಗ ಅರ್ಥ ಹೇಳ್ತಿದ್ರು. ಅಂದರೆ ವೇದಗಳ ಕುರಿತಾದ ಯಾವುದು ಗ್ರಂಥ ಉಪಲಬ್ಧ ಇಲ್ಲ ಅವ್ರು ಮಾಡಿದ್ದು. ಇಂಥವೆಲ್ಲ ಮಾಡಿದರೆ ಇಡೀ ಋಗ್ವೇದಕ್ಕೆ ಅಥವಾ ಇಡೀ ಯಜುರ್ವೇದಕ್ಕೆ ಯಾವುದ್ಯಾವ್ದು ಕಾರ್ಯ ಒಂದೊಂದು ಮಾಡಿದರೆ ಬಹಳ ಅದ್ಭುತವಾದ ಕಾರ್ಯ ಆಗ್ತಿತ್ತು. ಈಗ ನೋಡ್ರಿ, ನಾವು ಯಜುರ್ವೇದಿಗಳು, ಉಳಿದವರು ನೀವು ಋಗ್ವೇದಿಗಳು. ಈ ಪದ್ಮನಾಭ ತೀರ್ಥರು ಮೊದಲಾದವರೆಲ್ಲ ಯಜುರ್ವೇದಿಗಳಾಗಿದ್ದರು ಅಂತ ಕಾಣಿಸ್ತದೆ. ಅವ್ರೆಲ್ಲ ಗೋದಾವರಿ ತೀರದವರು. ನಾವು ಪಾಂಡುರಂಗಿಯವರು ಕೂಡ ಗೋದಾವರಿ ತೀರದವರೇ. ಕೆಲವು ಜನ ಈ ಪದ್ಮನಾಭ ತೀರ್ಥರನ್ನ ಇವರು ಪಾಂಡುರಂಗಿ ಹೋಗಿದ್ದವ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೇನು ಆಧಾರಗಳಿಲ್ಲ, ಇನ್ನೂ ಹೇಳ್ತಾರೆ ಅಷ್ಟೇ. ಅಂತೂ ಇಬ್ಬರು ಗೋದಾವರಿ ತೀರದವರು. ಆ ಮರಾಠಿ ಭಾಷೆ ಮೂಲ ಭಾಷೆ ನಮಗೂ ಅವರಿಗೂ ಅಂತ ಆದಷ್ಟು ನಿಶ್ಚಿತ. ಪ್ರಾಯ ಯಜುರ್ವೇದಿಗಳು ಆಗಿರಬಹುದು, ಏನು ನನ್ನ ಹತ್ರ ಏನು ಆಧಾರ ಇಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಅಂತೂ ಯಜುರ್ವೇದಕ್ಕೊಂದು ಭಾಷೆ ಬರೆದಿದ್ರೆ, ಮತ್ತು ಆಚಾರ್ಯರು ಕೂಡ ಸ್ವಯಂ ಯಜುರ್ವೇದಿ ಆಗಿದ್ದರು ಅಂತ ಒಂದು ಕಡೆ ಹೀಗೊಂದು ಕೇಳಿ ಬರ್ತದೆ. ಮಧ್ವಾಚಾರ್ಯರು ಕೂಡ ಹೀಗೆ ಯಜುರ್ವೇದ ಋಗ್ವೇದಕ್ಕೆ ಆಯಾ ಕಾಲದ ಖ್ಯಾತ ವಿದ್ವಾಂಸರು ಅವರೆಲ್ಲ ಒಂದು ಭಾಷೆಯನ್ನು ಬರೆದಿದ್ರೆ ನಮಗೆ ಅದು ದೊಡ್ಡದು ಖಜಾನೆ ಆಗ್ತಿತ್ತು. ಅದರದ್ದು ಯಾವುದೂ ಇಲ್ಲ. ವಿದ್ಯಾರಣ್ಯರು ಬರೆದಂಥ ಭಗವಂತನ ಪಾರಮ್ಯಕ್ಕೆ ಏನೂ ಬೆಲೆ ಇಲ್ಲದಂಥ 4 ವೇದಗಳಿಗೆ ಒಂದು ಭಾಷ್ಯ, ಅದೊಂದು ಇದೆ ಬಿಟ್ಟರೆ ನಮ್ಮವರು ಬರೆದದ್ದು ಯಾವುದೂ ಇಲ್ಲವೇ ಇಲ್ಲ. ಬರಿಬೇಕಾಗಿತ್ತು ಅನ್ನಿಸ್ತದೆ. ಇರಲಿ. ಈ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರ ಬಗ್ಗೆ ಹೇಳಿದ್ರಲ್ಲ, ಇವ್ರಿಗಿಂತ ಮೊದಲು ಸನ್ಯಾಸ ಸ್ವೀಕಾರ ಮಾಡಿದವರು ಕೆಲವರು ಇದ್ದರು ಆಚಾರ್ಯರಿಗೆ.
ಮಧ್ವಾಚಾರ್ಯರಿಗೆ. ಮತ್ತು ಇವರಿಬ್ಬರು ನಂತರ ಸನ್ಯಾಸ ಸ್ವೀಕಾರ ಮಾಡಿದವರು ಕೆಲವರಿದ್ದರು. ಅನಂತ ಬೋಧಸಿ ಅನೇಕೆ ಯತೀಂದ್ರಾಹ ಬಹುದೇಶಜಾಹ, ಅನೇಕ ಜನ ಯತಿಗಳು ಆಚಾರ್ಯ ಹತ್ರ ಸನ್ಯಾಸ ಸ್ವೀಕಾರ ಮಾಡಿದ್ರು. ಅದರಲ್ಲಿ ಕೆಲವರು ಮಾತ್ರ, ಒಂದು 9 ಜನ ಮಾತ್ರ ಈ ಪೀಠಗಳಿಗೆ ಪ್ರವರ್ತಕರಾದರು. ವಿಷ್ಣು ತೀರ್ಥರು ಈಗ ಮೊದಲನೇವರು, ಪದ್ಮನಾಭ ತೀರ್ಥರು ಇವರು ಕೂಡ ಪೀಠಕ್ಕೆ ಪ್ರವರ್ತಕರು. ಮುಂದೆ ಹೇಳುವಂಥ 128, 129ನೇ ಶ್ಲೋಕದಲ್ಲಿ ಹೇಳುವಂಥ ಋಷಿಕೇಶ ತೀರ್ಥ ಮೊದಲಾದವರು ಪೀಠಗಳಿಗೆ ಪ್ರವರ್ತಕರಾದರು. ಉಳಿದವರು ಯಾರು ಕೂಡ ಪೀಠಕ್ಕೆ ಪ್ರವರ್ತಕರಾಗಲಿಲ್ಲ. ಅದೊಬ್ಬರು ಬಿಟ್ಟು ಸತ್ಯತೀರ್ಥರೊಬ್ಬರು ಭಂಡಾರಕೇರಿ ಮಠಕ್ಕೆ ಪ್ರವರ್ತಕರಾದರು. ಅದನ್ನು ಕೂಡ ನಾನು ಹಿಂದೆ ಹೇಳಿದ್ದೆ. ಅದನ್ನ ಈಗ ಇವತ್ತು ಆ ಮಠಗಳ ಬಗ್ಗೆ ಮತ್ತಷ್ಟು ವಿಸ್ತೃತವಾಗಿ ಹೇಳವನಿದ್ದೀನಿ. ಈಗ ನೋಡ್ರಿ, ಆಚಾರ್ಯರ ಗುರುಗಳು ಅಚ್ಯುತ ಪ್ರಜ್ಞರು ಅಂತೇಳಿ, ಅಚ್ಯುತ ಪ್ರಜ್ಞರು ಅಥವಾ ಅಚ್ಯುತ ಪ್ರೇಕ್ಷರು. ಆ ಆಚಾರ್ಯರ ಶಿಷ್ಯರು ಸತ್ಯತೀರ್ಥರು. ಆ ಸತ್ಯತೀರ್ಥ ಈಗ ಭಾಷ್ಯ ಮಾಲಿಕತ್ ಅಂತ ಹಿಂದೆ ಬಂದಿತ್ತು. ಮತ್ತೆ ಬದರಿಗೆ ಆಚಾರ್ಯ ದೊಡ್ಡ ಬದರಿಗೆ ಹೊರಟಾಗ ನಾನು ಬರ್ತೀನಿ ಅಂತ ಇವರು ಹೋಗಿ ದಣದು ಮತ್ತೆ ಆಚಾರ್ಯರ ಸನ್ನೆಯ ಮೂಲಕ ವಾಪಸ್ ಬಂದಿದ್ರು. ಹೀಗೆ ಆಚಾರ್ಯರ ಶಿಷ್ಯರು ಸತ್ಯತೀರ್ಥರು. ಅವರು ಭಂಡಾರಕೇರಿ ಮಠಕ್ಕೆ ಮತ್ತು ಭೀಮನಕಟ್ಟೆ ಮಠಕ್ಕೆ, ಇವತ್ತು ಭೀಮನಕಟ್ಟೆ ಮಠ ಅಂತ ಕೂಡ ಒಂದಿದೆ, ಅಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ. ಭಂಡಾರಕೇರಿ ಮಠ ಅಂದರೆ ಈ ವಿದ್ಯಾಮಾನ ತೀರ್ಥರಿದ್ರಲ್ಲ, ಪಲಿಮಾರು ಭಂಡಾರಕೇರಿ ಉಭಯ ಮಠಾಧೀಶರು, ಅವರು ಈಗ ನಮ್ಮ ಖ್ಯಾತರಾದವರು ಭಂಡಾರಕೇರಿ ಮಠದಲ್ಲಿ. ಆ ವಿದ್ಯಾಮಾನ ತೀರ್ಥರ ನಂತರ ಈಗಿರುವವರು ವಿದ್ಯೇಶ ತೀರ್ಥರು, ಭಾಗವತದಲ್ಲಿ ಬಹಳ ಆಸಕ್ತರಾದವರು. ಭಾಗವತಾಶ್ರಮ ಅಂತಲೇ ತಮ್ಮ ಆಶ್ರಮವನ್ನು ಬೆಂಗಳೂರಿನಲ್ಲಿ ಕಟ್ಕೊಂಡಿರುವಂಥವ್ರು. ಅವರು ಭಂಡಾರಕೇರಿ ಮಠದ ಅಧಿಪತಿಗಳು. ಈ ಭೀಮನಕಟ್ಟೆ ಮಠದ ಅಧಿಪತಿಗಳ ಪರಿಚಯ ನನಗಿಲ್ಲ ಮತ್ತು ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಇದು ಆಚಾರ್ಯ ಶಿಷ್ಯರಾದ ಸತ್ಯತೀರ್ಥರಿಂದ ಭಂಡಾರಕೇರಿ ಮಠ ಮತ್ತು ಭೀಮನಕಟ್ಟೆ ಮಠ. ಮುಂದೆ ಆಚಾರ್ಯರ ಬಳಿಕ ಅನೇಕ ಜನ ಶಿಷ್ಯರು ಹೊರಟರು. 8 ಜನ ಅಷ್ಟಮಠದಲ್ಲಿ ಇದ್ದವರು ಮತ್ತು ಪದ್ಮನಾಭ ತೀರ್ಥರು, ಇವ್ರ ಬಗ್ಗೆ ಎಲ್ಲ ಬಂತು. ಈ ಪದ್ಮನಾಭ ತೀರ್ಥರಿಂದ ಉತ್ತರಾದಿ ಮಠ ಬಂತು, ಗೊತ್ತಿದೆ ಎಲ್ಲರಿಗೂ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು. ಪದ್ಮನಾಭ ತೀರ್ಥರು ಈ ನರಹರಿ ತೀರ್ಥರ ಅಲ್ಲದೆ ಲಕ್ಷ್ಮೀಧರ ತೀರ್ಥ ಅಂತ ಮತ್ತೊಬ್ಬರನ್ನ ಶಿಷ್ಯರನ್ನಾಗಿ ಹೊಂದಿದ್ದರು. ನರಹರಿ ತೀರ್ಥರು ಪದ್ಮನಾಭ ತೀರ್ಥರಿಗೆ ಶಿಷ್ಯರಾಗಿದ್ರು ಇಲ್ಲೋ ಗೊತ್ತಿಲ್ಲ, ಅವ್ರನ್ನ ನಾವು ಶಿಷ್ಯರಾಗಿದ್ರು ಅಂತ ಹೇಳ್ತೇವೆ, ಆದರೆ ಶಿಷ್ಯರಾಗಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಈ ಅದಮಾರ ಮಠದ ಮೂಲ ಪುರುಷರು ನರಸಿಂಹ ತೀರ್ಥರು. ಈ ಪದ್ಮನಾಭ ತೀರ್ಥರ ನಂತರ ಪೀಠಾರೋಹಣ ಮಾಡಿದವರು ನರಹರಿ ತೀರ್ಥರು. ಇಲ್ಲಿ ತನಕ ನಾವು ಇದನ್ನೆಲ್ಲ ನಂಬಿಕೊಂಡು ಬಂದದ್ದು. ಆದರೆ ಆ ಅದಮಾರ ಮಠದ ಮೂಲ ಪುರುಷ ನರಸಿಂಹ ತೀರ್ಥರು ಅನ್ನೋದಕ್ಕೆ ಆ 128ನೇ ಶ್ಲೋಕದಲ್ಲಿ ಏನು ಆಧಾರ ಇದೆಯಲ್ಲ, ನರಸಿಂಹ ಪದಾಧಾರಾಹ ಅಂತ, ಅಲ್ಲಿ ನರಸಿಂಹ ಪದಾಧಾರಾಹ ಅಂದರೆ ನರಹರಿ ತೀರ್ಥಾಹ ಇತ್ಯರ್ಥ ಅಂತ ಭಾವಪ್ರಕಾಶಿಕ ಇದೆ. ಮಧ್ವವಿಜಯವನ್ನು ಬರೆದ ನಾರಾಯಣ ಪಂಡಿತರೇ ನರಸಿಂಹ ತೀರ್ಥರು ಅಂದರೆ ನರಹರಿ ತೀರ್ಥರು ಅಂತ ಬರೆದಿದ್ದಾರೆ. ಆದ್ದರಿಂದ ಗೋವಿಂದಾಚಾರ್ಯ ಸಂಶೋಧನೆ ಏನಂತಂದರೆ ನರಸಿಂಹ ತೀರ್ಥರು ನರಹರಿ ತೀರ್ಥರು ಬೇರೆ ಬೇರೆ ಅಲ್ಲ, ಒಬ್ಬರೇ. ಆ ಒಬ್ಬರೇ ನರಹರಿ ತೀರ್ಥರೇ ಅದಮಾರ ಮಠಕ್ಕೂ ಮೂಲ ಪ್ರವರ್ತಕರಾಗಿದ್ದರು. ಈ ಕಡೆ ಅದಮಾರ ಮಠಕ್ಕೆ ಒಬ್ಬ ಬೇರೆ ಶಿಷ್ಯನನ್ನು ಕೊಟ್ಟು ಪದ್ಮನಾಭ ತೀರ್ಥರ ನಂತರ ಈ ಪರಂಪರೆಯನ್ನು ಬೆಳೆಸಿದರು. ಮುಂದೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು ಈಗ ಬಂದರು. ಹಾಗಾಗಿ ಒಬ್ಬರೇ ಆದರೆ ನರಹರಿ ತೀರ್ಥ ಮತ್ತು ನರಸಿಂಹ ತೀರ್ಥರು ಒಬ್ಬರೇ ಆದರೆ, ನರಹರಿ ತೀರ್ಥರು ಪದ್ಮನಾಭ ತೀರ್ಥರು ಶಿಷ್ಯರೇನಲ್ಲ, ಆಚಾರ್ಯ ಶಿಷ್ಯರೇ, ನೇರವಾಗಿ ಆಚಾರ್ಯ ಶಿಷ್ಯರೇ. ಆಯ್ತು, ಇರಲಿ. ಆ ಪದ್ಮನಾಭ ತೀರ್ಥರು ಲಕ್ಷ್ಮೀಧರ ತೀರ್ಥ ಅನ್ನೋ ಮತ್ತೊಬ್ಬರಿಗೆ ಸನ್ಯಾಸ ಕೊಟ್ಟಿದ್ರು. ಆ ಲಕ್ಷ್ಮೀಧರ ತೀರ್ಥರಿಂದಲೇ ಶ್ರೀಪಾದರಾಜ ಮಠ ಮುಂದೆ ಬಂತು. ಅದಕ್ಕೆ ಶ್ರೀಪಾದರಾಜ ಮಠ ಅಂತ ಹೆಸರಾಗಿದ್ದು ಶ್ರೀಪಾದರಾಜ ಸ್ವಾಮಿಗಳಿಂದ. ಈ ವಸ್ತುತಃ ಈ ಪೇಜಾವರ ಮಠ, ಉತ್ತರಾದಿ ಮಠ, ಇವೆಲ್ಲ ಮಠಗಳು ಕಾಲಕ್ರಮೇಣ 200, 300 ವರ್ಷ, 400 ವರ್ಷ ವಾದಿರಾಜ ಸ್ವಾಮಿಗಳ ಬಳಿಕ ಹೀಗೆಲ್ಲ ಕ್ರಮವಾಗಿ ಹೆಸರು ಪಡ್ಕೊಂಡು, ಮೂಲತಃ ಹೆಸರುಗಳೇನು ಇರಲಿಲ್ಲ. ಹಾಗೆ ಆಚಾರ್ಯರು ಅವರವರಿಗೆ ಪ್ರತಿಮೆಗಳನ್ನು ಕೊಟ್ಟು ನೀವು ಇಂತಿಂಥ ಸ್ಥಳಗಳಲ್ಲಿ ತತ್ವಪ್ರಚಾರ ಮಾಡ್ತಾ ಹೋಗ್ರಿ ಅಂತ ಹೇಳಿದರು. ಹೀಗೆ ಪದ್ಮನಾಭ ತೀರ್ಥರ ಶಿಷ್ಯರೊಬ್ಬರು ಲಕ್ಷ್ಮೀಧರ ತೀರ್ಥರು, ಅವರಿಂದ ಮುಂದೆ ಎಷ್ಟೋ ತಲೆಮಾರಿನ ನಂತರ ಶ್ರೀಪಾದರಾಜ ಸ್ವಾಮಿಗಳು, ಅವರಿಂದ ಶ್ರೀಪಾದರಾಜ ಮಠ ಅಂತ ಆಯಿತು. ಪದ್ಮನಾಭ ತೀರ್ಥರು ಅದಾದ ಬಳಿಕ ನರಹರಿ ತೀರ್ಥರು. ಆ ನರಹರಿ ತೀರ್ಥರು ಒರಿಸ್ಸಾ ಮತ್ತು ಆಂಧ್ರ ಆ ಭಾಗದವರು, ಅಲ್ಲಿ ಮಂತ್ರಿ ಆಗಿದ್ದವರಂತ. ಅವರು ಕೂಡ ಗೃಹಸ್ಥರೇ ಆಗಿದ್ದರು. ಆಮೇಲೆ ಆಚಾರ್ಯರ ಕಡೆಯಿಂದ ಸನ್ಯಾಸ ಸ್ವೀಕಾರ ಮಾಡಿದರು. ಮಂತ್ರಿ ಅಂದರೆ ದೊಡ್ಡ ವಿದ್ವಾಂಸರೇ,
ಅಲ್ಲಿ ಏನೋ ಸಂದರ್ಭ ಬಂದಾಗ ಅಲ್ಲಿ ಬಾಲಕ ಅವನು ರಾಜ್ಯ ಆಳ್ಲಿಕ್ಕಾಗದೇ ಇರುವಂಥ ಸಂದರ್ಭ ಬಂದಾಗ ಇವರು ರಾಜ್ಯದ ನೇತೃತ್ವ ಎಲ್ಲ ತೊಗೊಂಡಿದ್ರು. ಮುಂದೆ ನಾನು ಆ ಹುಡುಗ ವಯಸ್ಕನಾದಾಗ ನಾನಿನ್ನು ಉಡುಪಿಗೆ ಆಚಾರ್ಯರ ಸನ್ನಿಧಾನಕ್ಕೆ ಹೋಗ್ತೀನಿ ಅಂತ ಇವರು ಹೊರಟರು. ನೀವೊಂದು ಏನಾದರೂ ಕಾಣಿಕೆ ತಗೊಳ್ಬೇಕು ಅಂತ ಅವನು ಒತ್ತಾಯಿಸಿದ. ನನಗೇನು ಕಾಣಿಕೆ ಬೇಡ, ನಿಮ್ಮ ಖಜಾನೆಯಲ್ಲಿ ಒಂದು ಪ್ರತಿಮೆ ಇದೆ, ಅದನ್ನು ಕೊಡು ಅಂತ ಹೇಳಿದರು. ಆ ಖಜಾನೆಯಲ್ಲಿದ್ದಂಥ ಪ್ರತಿಮೆ ಅಂದರೆ ಅದೇ ರಾಮದೇವರ ಪ್ರತಿಮೆ, ಅದನ್ನು ತೊಗೊಂಡು ಬಂದರು. ಸಸೀತಾ ಮೂಲ ರಾಮಾರ್ಚ, ಸೀತೆಯಿಂದ ಕೂಡಿದ ಮೂಲರಾಮದೇವರ ಪ್ರತಿಮೆ. ಅದು ಗಜಪತೇ ಕೋಶೆ ಸ್ಥಿತ. ಗಜಪತಿ ರಾಜ, ಒರಿಸ್ಸಾದ ರಾಜ. ಈಗ ಒರಿಸ್ಸಾ ಮತ್ತು ಆಂಧ್ರ, ಅವಾಗೆಲ್ಲ ಈ ಭಾಷಾವಾರ ರಾಜ್ಯ ಇರಲಿಲ್ಲಲ್ಲ. ಹಾಗಾಗಿ ಆಂಧ್ರ ಒರಿಸ್ಸಾ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಾವುದೋ ಒಂದು ಗಜಪತಿಯ ರಾಜನ ಅಧೀನದಲ್ಲಿತ್ತು. ಆಂಧ್ರದ ಉತ್ತರ ಭಾಗ ಮತ್ತು ಒರಿಸ್ಸಾ ಇವೆಲ್ಲ ಸೇರಿ. ಏನಾನೀತ ನಮಸ್ತಸ್ಮಿನ್ ಶ್ರೀಮನ್ ಬೃಹರಿ ಭಿಕ್ಷವೇ, ಅವರು ಆ ಪ್ರತಿಮೆಯನ್ನು ತಂದು ಆಚಾರ್ಯಕ್ಕೆ ಕೊಟ್ಟರು. ಆಚಾರ್ಯರನ್ನು ಪೂಜೆ ಮಾಡಿ ಪದ್ಮನಾಭ ತೀರ್ಥರಿಗೆ ಒಪ್ಪಿಸಿದರು. ಅದರಲ್ಲಿ ಪದ್ಮನಾಭ ತೀರ್ಥರಿಂದ ಮುಂದುವರಿಯಿತು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಮತ್ತು ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಮಾಧವ ತೀರ್ಥರ ಜೀವನದಲ್ಲಿ ಅಂಥ ವಿಶಿಷ್ಟವಾದ ಸಂಗತಿ ಏನಿಲ್ಲ. ಅದು ಮಾಧವ ತೀರ್ಥರು ಮಣೂರಿನಲ್ಲಿದೆ, ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಮುಂದೆ ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯ ಅನ್ನುವಂಥ ದೊಡ್ಡ ಕಾಡನ್ನು, ವಿದ್ಯಾರಣ್ಯ ಅಂತ ಅದ್ವೈತ ಪಂಥದ ದೊಡ್ಡ ವಿದ್ವಾಂಸರವರು, ದೊಡ್ಡ ಯತಿಗಳು. ವಿದ್ಯಾರಣ್ಯ ಅಂದರೆ ವಿದ್ಯೆಯಿಂದ ತುಂಬಿದ ಕಾಡು, ಆ ಶಬ್ದಕ್ಕೆ ಅರ್ಥ. ಆ ಕಾಡಿಗೆ ಇವರು ಕೊಡ್ಲಿಯಂತೆ, ಈ ಅಕ್ಷೋಭ್ಯ ತೀರ್ಥರು ಕೊಡ್ಲಿಯಿಂದ ನಾವು ಕಾಡನ್ನು ಹೇಗೆ ಕಡಿದು ತುಂದರಿಸ್ತೀವಲ್ಲ, ಹಾಗೆ ಅವರಿಬ್ಬರ ನಡುವೆ ಒಂದು ಚರ್ಚೆ ನಡೆದಿತ್ತಂತೆ ಜೀವ ಬ್ರಹ್ಮರ ಭೇದಾಭೇದದ ಬಗ್ಗೆ. ಅವರು ಅಭೇದವನ್ನು ಪ್ರತಿಪಾದನೆ ಮಾಡುವರು, ಇವರು ಭೇದವನ್ನು ಪ್ರತಿಪಾದನೆ ಮಾಡುವರು. ಇದನ್ನು ತೀರ್ಮಾನ ಮಾಡಲಿಕ್ಕೆ ವೇದಾಂತ ದೇಶಿಕರು ಅಂತ, ಆ ತೆಂಗಲೆ ಒಡಗಲೆ ಅಂತ ರಾಮಾನುಜ ಪಂಥದ ಎರಡು ಪ್ರಭೇದಗಳಿದ್ವಲ್ಲ, ಅದರಲ್ಲಿ ತೆಂಗಲೆನೋ ಮತ್ತೊಂದು ಯಾವುದೋ ಒಂದು, ನನಗೆ ಅವೆಲ್ಲ ನೆನಪಿಲ್ಲ ಅಂತೂ ಮೊನ್ನೆ ಹೇಳಿದ್ದೆ ನಾನು ಅದನ್ನು. ತೆಂಗಲೆಯಲ್ಲಿ ಒಬ್ಬರು ದೊಡ್ಡ ಪಿಳ್ಳೆ ಲೋಕಾಚಾರ್ಯ ಅಂತ ಒಬ್ಬರು ದೊಡ್ಡವರು, ಹಾಗೆ ಒಡಗಲೆಯಲ್ಲಿ ಕೂಡ ಈ ವೇದಾಂತ ದೇಶಿಕರು ಅಂತ. ಜಯತೀರ್ಥರು ನಮ್ಮಲ್ಲಿ ಹೇಗೋ ಹಾಗೆ ರಾಮಾನುಜರ ಭಾಷ್ಯಗಳಿಗೆ ವ್ಯಾಖ್ಯಾನ ಮಾಡಿದವರು. ಅವರು ಅದಕ್ಕೆ ಮಧ್ಯಸ್ಥರು, ಆ ವಾದ ವಿವಾದದ ತೀರ್ಮಾನ ಮಾಡಲಿಕ್ಕೆ. ಕೊನೆಗೆ ಅವ್ರು ಏನು ತೀರ್ಪು ಕೊಟ್ಟರು? ಅಸಿನಾ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿ ರಚ್ಚಿನತ್. ಖಡ್ಗ, ಈ ಅಕ್ಷೋಭ್ಯ ತೀರ್ಥರ ಕೈಯಲ್ಲಿದ್ದ ಖಡ್ಗ ಯಾವುದು ಅಂತಂದರೆ ತತ್ವಮಸಿ ಅನ್ನುವಂಥ ವೇದವಾಕ್ಯವೇ ಖಡ್ಗ. ಸಯ ಏಷೋಣಿಮ ಐತದಾತ್ಮ್ಯಮಿದಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಛಾಂದೋಗ್ಯ ಉಪನಿಷತ್ತು ನೆನಪು. ಆ ತತ್ವಮಸಿ ಅನ್ನುವ ವೇದವಾಕ್ಯವೇ ಈ ಅಕ್ಷೋಭ್ಯ ತೀರ್ಥರ ಕೈಯಲ್ಲಿರುವಂಥ ಖಡ್ಗ. ಆ ಖಡ್ಗದಿಂದ ವಿದ್ಯಾರಣ್ಯ ಎಂಬ ದೊಡ್ಡ ಅರಣ್ಯವನ್ನು ಇವರು ಕತ್ತರಿಸಿದರು. ಯಾರು? ಅಕ್ಷೋಭ್ಯ ತೀರ್ಥರು ಅಂತ ವೇದಾಂತ ದೇಶದಲ್ಲಿ ತೀರ್ಪು ಕೊಟ್ಟರು. ಕೊಡ್ಲಿ ಏನು ಮಾಡ್ತದೆ? ಒಂದು ಕಾಂಡವನ್ನು ಎರಡು ತುಂಡು ಮಾಡ್ತದೆ, ಬೇರ್ಪಡಿಸಿಬಿಡ್ತದೆ. ಹಾಗೆ ವಿದ್ಯಾರಣ್ಯರ ತಮಸಿ ಎನ್ನುವ ಖಡ್ಗ ಜೀವನನ್ನು ಪರಮಾತ್ಮನನ್ನು ಭಿನ್ನ ಭಿನ್ನ ಮಾಡಿತ್ತು. ಮೊದಲೇ ಇದ್ದುದನ್ನು ತೋರಿಸಿತು. ಅಷ್ಟ ಆ ಕಾವ್ಯದ ಸೌಂದರ್ಯ ಅಂಥದ್ದು. ಈ ಅವರ ಶ್ಲೋಕದಲ್ಲೂ ಬಂದದ್ದೇ, ವಿದ್ಯಾರಣ್ಯವೆಂಬ ಕಾಡನ್ನು ತತ್ವಮಸಿ ಎಂಬ ಖಡ್ಗದಿಂದ ಕತ್ತರಿಸಿದವರು ಆ ಅಕ್ಷೋಭ್ಯ ತೀರ್ಥ ಅನ್ನುವರು. ಅವರಿಗೆ ನಮಸ್ಕಾರ ಅಂತ ಆ ಅಕ್ಷೋಭ್ಯ ತೀರ್ಥರ ಬಗ್ಗೆ ಇಲ್ಲಿ ವರ್ಣನೆ. ಅನೇಕ ಜನ ಶಿಷ್ಯರಿದ್ದರು, ಮತ್ತು ಶಿಷ್ಯ ಪ್ರಶಿಷ್ಯಾಹ ಬಹವಃ ಅಂತ ಅದು ಕೂಡ ಇಲ್ಲಿ ಮುಂದೊಂದು ಶ್ಲೋಕದಲ್ಲಿ ಬರೋದಿದೆ, 132ನೇ ಶ್ಲೋಕದಲ್ಲಿ. ಮಧ್ವ ಪ್ರಶಿಷ್ಯ ಬಹವಃ ಶಿಷ್ಯ ಯೇಷಾಂ ಬಹು ಮುಹುಸ್ತಥ. ಮಧ್ವರ ಶಿಷ್ಯರು ಪ್ರಶಿಷ್ಯರು ಅವರ ಪಡೆ ಅಲಂಚಕ್ರು ಅಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣ. ಎಲ್ಲರೂ ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ವೈರಾಗ್ಯಶಾಲಿಗಳು, ಭೂಮಿಗೆ ಅಲಂಕಾರ ಪ್ರಾಯರಾದವರು ಅಂತ ಮುಂದೆ ಒಂದು ವರ್ಣನೆ ಮಾಡ್ತಾರೆ. ಅದೇ ಈ ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು ಇವರೆಲ್ಲ ಮುಂದೆ. ಈಗ ಈ ಅಕ್ಷೋಭ್ಯ ತೀರ್ಥರ ಬಗ್ಗೆ ಬಂತಲ್ಲ, ಅಕ್ಷೋಭ್ಯ ತೀರ್ಥರು ಮುಂದೆ ಜಯತೀರ್ಥರಿಗೆ ಆಶ್ರಮ ಕೊಟ್ಟಿದ್ರು. ಜಯತೀರ್ಥರು ಉತ್ತರಾದಿ ಮಟ್ಟದಲ್ಲಿ ಮುಂದುವರೆದ್ರು, ಅದರ ಗೊತ್ತಿದೆ. ಅದು ಉತ್ತರಾದಿ ಅಂತ ಯಾಕಾಯಿತು ಅಂದರೆ, ಆ ಅಷ್ಟಮಠದ ಯತಿಗಳೆಲ್ಲ ಉಡುಪಿಯ ಕೃಷ್ಣನ ಪೂಜೆಗಾಗಿ ಅಲ್ಲಿದ್ದವರು, ದಕ್ಷಿಣದ ಪ್ರಾಂತದಲ್ಲಿದ್ದರು. ಆಚಾರ್ಯರು ಪದ್ಮನಾಭ ತೀರ್ಥರಿಗೆ, ನೀವು ಹೇಗೂ ಕರ್ನಾಟಕದ ಉತ್ತರ ಭಾಗ ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗ ಗೋದಾವರಿ ಪ್ರಾಂತದಲ್ಲಿದ್ದವರು, ನಿಮ್ಮ ಪಾಂಡಿತ್ಯದ ಪರಿಚಯ, ನಿಮ್ಮ ವ್ಯಕ್ತಿತ್ವದ ಪರಿಚಯ ಅಲ್ಲಿ ಜನರಿಗಿದೆ, ನೀವು ಆ ಕಡೆ ಹೋಗಿ ತತ್ವ ಪ್ರಚಾರ ಮಾಡಿರಿ ಘಟ್ಟದ ಮೇಲ್ಭಾಗದಲ್ಲಿ ಅಂತ ಅವ್ರನ್ನ ಕಳಿಸಿದ್ರು. ಆದ್ದರಿಂದ ಇದು ಉತ್ತರಾದಿ ಮಠ ಆಯಿತು, ಉತ್ತರ ಭಾಗದ ಮಠ.
ಅಷ್ಟೇ. ಅಕ್ಷೋಭ್ಯ ತೀರ್ಥರು ಜಯತೀರ್ಥರನ್ನ ಉತ್ತರಾದಿ ಮಠದಲ್ಲಿ ಮುಂದುವರೆಸಿದರು. ಅಲ್ಲದೆ ತ್ರೈಲೋಕ್ಯ ಭೂಷಣ ತೀರ್ಥ ಅಂತ ಒಬ್ಬರಿಗೆ ಆಶ್ರಮ ಕೊಟ್ಟರು. ಆ ತ್ರೈಲೋಕ್ಯ ಭೂಷಣ ತೀರ್ಥರಿಂದಲೇ ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠ ಮತ್ತೆ ಬಾಳಗಾರು ಮಠ, ಶಿವಮೊಗ್ಗದಿಂದ 50 ಕಿಲೋಮೀಟರ್ ದೂರದಲ್ಲಿ ತೀರ್ಥಹಳ್ಳಿ ಅಂತಿದೆ. ತೀರ್ಥಹಳ್ಳಿಗಿಂತ ಮೊದಲು 6 ಕಿಲೋಮೀಟರ್, ಸುಮಾರು ಶಿವಮೊಗ್ಗದಿಂದ 52 ಕಿಲೋಮೀಟರ್ ದೂರದಲ್ಲಿರುವಂಥ ತುಂಗಾ ತೀರದಲ್ಲಿರುವಂಥ ನರಸಿಂಹದೇವರು, ಅಲ್ಲಿಯೂ ಕೂಡ ಪಟ್ಟದ ದೇವರು, ಅದಕ್ಕೀಗ ಅಧಿಪತಿಗಳಾಗಿರುವವರು ಬಾಳಗಾರು ಮಠದ ರಘುಭೂಷಣ ತೀರ್ಥರು. ಈ ಕೂಡ್ಲಿ ಸ್ವಾಮಿಗಳ ಬಗ್ಗೆ ನನಗೇನು ವೈಯಕ್ತಿಕ ಪರಿಚಯ ಇಲ್ಲ. ಅವ್ರ ಹೆಸರು ಈಗ ರಘು ಪ್ರೇಮ ತೀರ್ಥರು ಅಥವಾ ರಘು ಪ್ರಿಯ ತೀರ್ಥ, ಹೀಗೆ ಆ ಕೂಡ್ಲಿ ಸ್ವಾಮಿಗಳು ಅಲ್ಲಿದ್ದಾರೆ. ಅವೆರಡು ಅಕ್ಷೋಭ್ಯ ಮಠದಿಂದ ಬಂದದ್ದು. ಅದಕ್ಕಾಗಿ ಅದನ್ನು ಬಾಳಗಾರು ಆರ್ಯ ಅಕ್ಷೋಭ್ಯ ಮಠ ಅಂತ ಕರೀತಾರೆ. ಅಲ್ಲಿ ಬೋರ್ಡೇ ಹಾಗೆ ಇರ್ತದೆ. ಅದು ಬರ್ಲಿಕ್ಕೆ ಇದು ಕಾರಣ. ತ್ರೈಲೋಕ್ಯ ಭೂಷಣ ತೀರ್ಥರಿಂದ ಮುಂದುವರೆದದ್ದು. ಜಯತೀರ್ಥರ ಬಳಿಕ ವಿದ್ಯಾಧಿರಾಜ ಸ್ವಾಮಿಗಳು ಅವರು ಉತ್ತರಾದಿ ಮಠದ ಪೀಠದಲ್ಲಿ ಮುಂದುವರೆದರು. ವಿದ್ಯಾಧಿರಾಜ ತೀರ್ಥರು ಅಲ್ಲಿಂದ ಮುಂದೆ ವಿದ್ಯಾಧಿರಾಜ ತೀರ್ಥರು ತಾವೇ ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಟರು ಅಥವಾ ಮುಂದೆ ಕೆಲವು ಪರಂಪರೆಯ ನಂತರನೋ, ನನಗೆ ಅಷ್ಟೆಲ್ಲ ಸರಿಯಾಗಿ ನೆನಪಿಲ್ಲ. ಈಗ ಬ್ರಹ್ಮಣ್ಯ ತೀರ್ಥರು ಅಂತ ಒಬ್ಬರು, ಅದು ಮೈಸೂರು ಬೆಂಗಳೂರು ಆ ಭಾಗದಲ್ಲೇ ಇರುವಂಥ ಒಂದು ಸೂರ್ಯನ ಅಂಶ ಅಂತ ಬಹಳ ಖ್ಯಾತರಾದವರು, ಬಹಳ ತಪಸ್ವಿಗಳಾದವರು. ಆ ಬ್ರಹ್ಮಣ್ಯ ತೀರ್ಥರಿಂದ ಮುಂದೆ ವ್ಯಾಸರಾಜ ತೀರ್ಥರು, ವ್ಯಾಸರಾಜ ಮಠ. ಅವರು ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದವರು. ವಿಜಯನಗರದ ಸಾಮ್ರಾಟನಿಗೆ ಕೃಷ್ಣದೇವರಾಯನಿಗೆ ಕುಹಯೋಗ ಬಂದಾಗ ಅವನನ್ನು ಕಾಪಾಡಿದವರು. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅನ್ನುವಂಥ ಪ್ರಚಂಡ ಗ್ರಂಥಗಳನ್ನು, ಅವೆಲ್ಲ ಮಾಧ್ವ ವೇದಾಂತದಲ್ಲಿ ಹೈಯರ್ ಸ್ಟಡೀಸ್. ಅವು ನ್ಯಾಯಸುಧ ಆದಮೇಲೆ ಸ್ಟಡಿ ಮಾಡಬೇಕಾಗುತ್ತೆ. ನ್ಯಾಯಸುಧಾಕ್ಕಿಂತ ದೊಡ್ಡದು ಅದೆಲ್ಲ ಪ್ರಶ್ನೆ ಅಲ್ಲ. ನ್ಯಾಯಸುಧ ಓದಿ ವಿದ್ವಾಂಸ ಅನ್ಸ್ಕೊಂಡ ಮೇಲೆ ಮುಂದೆ ಓದಬೇಕಾದದ್ದು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ. ಹೀಗೆ ವಿದ್ಯಾಧಿರಾಜ ತೀರ್ಥರಿಂದ ಮುಂದೆ ಬ್ರಹ್ಮಣ್ಯ ತೀರ್ಥರು ಮತ್ತು ವ್ಯಾಸರಾಜ ತೀರ್ಥರು, ವ್ಯಾಸರಾಜ ಮಠ. ಅದು ಕುಂದಾಪುರ ವ್ಯಾಸರಾಜ ಮಠ ಮತ್ತು ಸೋಸಲೆ ವ್ಯಾಸರಾಜ ಮಠ ಅಂತ ಅದೆರಡು ಬೇರೆ ಇದೆ. ಈಗ ವಿದ್ಯಾಮನೋಹರ ತೀರ್ಥರು ಅಂತಿದ್ದಾರಲ್ಲ, ಇದು ಸೋಸಲೆ ವ್ಯಾಸರಾಜ ಮಠ. ಕುಂದಾಪುರದ ವ್ಯಾಸರಾಜ ಮಠ ಮತ್ತೊಂದು ಬೇರೆ ಇದೆ. ಅಲ್ಲಿ ಈಗ ಯಾರಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಸೋಸಲೆ ವ್ಯಾಸರಾಜ ಮಠದಲ್ಲೇ ಮುಂದೆ ಅತ್ಯಂತ ಪ್ರಚಂಡರಾದಂಥ ಶೇಷಚಂದ್ರಿಕಾಚಾರ್ಯ ಅನ್ನುವಂಥ ಒಬ್ಬರು ಸ್ವಾಮಿಗಳು ಹೊರಟರು. ಅವ್ರ ಹೆಸರು ನೆನಪಿಗೆ ಬರ್ತಿಲ್ಲ. ಬಹಳ ಪ್ರಚಂಡರಾದ ಸನ್ಯಾಸಿಗಳವರೆಲ್ಲ. ಚಂದ್ರಿಕಾವನ್ನು ವ್ಯಾಸರಾಜರು ರಚನೆ ಮಾಡಿದ್ರಲ್ಲ, ಅದರಲ್ಲಿ ಕೆಲವು ಅಂಶಗಳು ಉಳಿದಿತ್ತು. ಮುಂದೆ ಅದನ್ನು ಈ ಶೇಷಚಂದ್ರಿಕಾಚಾರ್ಯರು ಪೂರ್ಣಗೊಳಿಸಿದರು. ತಿರುಮಕೂಡ್ಲು ನರಸೀಪುರ ಅಂತಿದೆ ಮೈಸೂರಿನ ಹತ್ತ, ಮೈಸೂರಿನಿಂದ 20-30 ಕಿಲೋಮೀಟರ್ ದೂರ. ಅದು ಟಿ ನರಸೀಪುರ ಅಂತ ಕರೀತಾರೆ. ಅಲ್ಲಿ ಕಾವೇರಿ ಕಪಿಲ ನದಿಗಳ ಸಂಗಮ ಮತ್ತು ಸ್ಫಟಿಕ ಸರೋವರ ಸಂಗಮ. ಅದು ಆ ಸಂಗಮದಲ್ಲಿ ಒಂದು 8-10 ಯತಿಗಳ ವೃಂದಾವನ. ಬಹಳ ಜಾಗೃತವಾದಂಥ ಪ್ರದೇಶ ಅದು. ಅಲ್ಲಿ ಸ್ವಲ್ಪ ಏನಾದ್ರು ಮಡಿ ಮೇಲಿಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹಾವು ಕಡಿದು ಸತ್ತದ್ದು, ಅಲ್ಲಿ ಒಳಗೆ ಹೋದವರು ಸತ್ತದ್ದು ಉದಾಹರಣೆಗಳಿವೆ ಅಂತ ಬಹಳ ವಿಶಿಷ್ಟವಾದಂಥ ಪ್ರದೇಶ. ಅದಷ್ಟು ಮಾತ್ರ ಅಲ್ಲ, ಈ ಸುಬ್ರಹ್ಮಣ್ಯ ಮಠದ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಅಗ್ರಹಾರ ಅಂತಿದೆಯಲ್ಲ, ಅಲ್ಲಿ ಅನಿರುದ್ಧ ತೀರ್ಥರ ವೃಂದಾವನ ಇದೆ ಅಂತ ಹೇಳಿದ್ನಲ್ಲ ನಿನ್ನೆ. ಅಲ್ಲಿಯೂ ಕೂಡ ಆ ಅನಿರುದ್ಧ ತೀರ್ಥರ ವೃಂದಾವನದ ಬುಡದಲ್ಲಿ ಹಾವುಗಳ ಸಂಚಾರ ಬಹಳ ಇತ್ತಂತೆ. ಅದಕ್ಕೊಂದು ಕೋಣೆ ಕಟ್ಟಬೇಕು ಅಂತ ಹೋದಾಗ ಹಾವುಗಳು ಬಿಡಲಿಲ್ಲ. ಕೊನೆಗೆ ಹಾವುಗಳ ಸಂಚಾರಕ್ಕೆ ಏನೂ ವಿಘ್ನ ಆಗದೆ ಇರುವಂತೆ ಅಲ್ಲಲ್ಲಿ ತೂತುಗಳನ್ನು ಬಿಟ್ಟು ಅವಕ್ಕೇನು ವಿಘ್ನ ಆಗದೆ ಇರುವಂತೆ ಆಮೇಲೆ ಕಟ್ಟಡ ಕಟ್ಟಿದ್ರು ಅಂತ ಕೇಳ್ತೇವೆ. ಹೀಗೆ ಆ ಸ್ವಾಮಿಗಳು, ಜಯತೀರ್ಥರು ಎಲ್ಲರೂ ಹಾವುಗಳ ರೂಪದಲ್ಲಿ ಸಂಚಾರ ಮಾಡೋದು ಅದೊಂದೇನೋ ವಿಶಿಷ್ಟವಾದಂಥ ಸಂಗತಿ. ಹೀಗೆ ಅವ್ರ ಹೆಸರು ರಘುನಾಥ ತೀರ್ಥರು ಅಂತ ಕಾಣಿಸ್ತದೆ. ಶೇಷಚಂದ್ರಿಕಾಚಾರ್ಯರ ಬಗ್ಗೆ ಹೇಳಿದ್ನಲ್ಲ, ರಘುನಾಥ ತೀರ್ಥರು ಅಂತ ಇದ್ದಿರಬೇಕು. ತಂತ್ರಸಾರಕ್ಕೂ ಕೂಡ ವ್ಯಾಖ್ಯಾನ ಮಾಡಿದವರು. ಬಹಳ ಶ್ರೇಷ್ಠವಾದಂಥ ಸನ್ಯಾಸಿಗಳವರೆಲ್ಲ. ಅದು ವ್ಯಾಸರಾಜ ಮಠದ ಪರಂಪರೆ ಆಯಿತು. ಮುಂದೆ ಜಯತೀರ್ಥರು, ವಿದ್ಯಾಧಿರಾಜರು, ಅಲ್ಲಿಂದ ಮುಂದೆ ಕವೀಂದ್ರ ತೀರ್ಥರು, ಕವೀಂದ್ರ ತೀರ್ಥರಿಂದ ವಾಗೀಶ ತೀರ್ಥರು, ವಾಗೀಶ ತೀರ್ಥರಿಂದ ರಾಮಚಂದ್ರ ತೀರ್ಥರು, ರಾಮಚಂದ್ರ ತೀರ್ಥರಿಂದ ಮುಂದೆ ವಿದ್ಯಾನಿಧಿ ತೀರ್ಥರು ಅಂಥೇಳಿ ಉತ್ತರಾದಿ ಮಠದಲ್ಲಿ ಮುಂದುವರೆದರು. ಅವರು 68 ವರ್ಷ ಪೀಠದಲ್ಲಿದ್ದರು. ಅಷ್ಟಷಷ್ಟ್ಯಬ್ದ ಪೂಜಕ. ಯಾರು ಅವರು ವಿದ್ಯಾನಿಧಿ ತೀರ್ಥರು. ಆ ವಿದ್ಯಾನಿಧಿ ತೀರ್ಥರ ಗುರುಗಳು ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರು ಅನ್ನೋರಿಗೆ ಮತ್ತೊಬ್ಬರಿಗೆ ಸನ್ಯಾಸ ಕೊಟ್ಟಿದ್ದರು.
ಆ ವಿಭುಧೇಂದ್ರ ತೀರ್ಥರಿಂದ ರಾಯರ ಮಠ ಮುಂದುವರಿತು. ಇಂದ್ರ ಅಂತೇಳಿ ವಿಭುಧೇಂದ್ರ, ಧೀರೇಂದ್ರ, ಶ್ವೇತೀಂದ್ರ, ಸುಮತೀಂದ್ರ, ರಾಘವೇಂದ್ರ, ಸುಧೀಂದ್ರ, ವಿಜಯೇಂದ್ರನವರು ಬಹಳ ಖ್ಯಾತರಾದಂಥ 64 ವಿದ್ಯೆಗಳಲ್ಲೂ ದೊಡ್ಡ ಪಂಡಿತರಾದಂಥ ಸನ್ಯಾಸಿ ವಿಜಯೇಂದ್ರರು. ಕುಂಭಕೋಣದಲ್ಲಿ ಅವರು ವೃಂದಾವನ ಇದೆ. ಅಪ್ಪಯ್ಯ ದೀಕ್ಷಿತರು ಮತ್ತು ವಿಜಯೇಂದ್ರರು ಸಮಕಾಲೀನರು. ಅವ್ರ ಬಗ್ಗೆ ಎಲ್ಲ ಹಿಂದೆ ಹೇಳಿದ್ದೆ. ಆ ಶೈವಾದ್ವೈತವನ್ನು ಪ್ರತಿಪಾದನೆ ಮಾಡಿದಂಥ ಅಪ್ಪಯ್ಯ ದೀಕ್ಷಿತರನ್ನು ಮಣಿಸಿದವರು ಆ ವಿಜಯೇಂದ್ರ ತೀರ್ಥರು. ಹೀಗೆ ಅದು ರಾಯರ ಮಠ, ರಾಘವೇಂದ್ರ ಮಠ ಅಂತನ್ನೋದು, ಮಂತ್ರಾಲಯ ರಾಘವೇಂದ್ರ ಮಠ ಅಂತನ್ನೋದು ಆ ವಿಭುಧೇಂದ್ರ ತೀರ್ಥರಿಂದ ಮುಂದುವರಿಯಿತು. ರಾಮಚಂದ್ರ ತೀರ್ಥರ ಶಿಷ್ಯರವರು. ಇನ್ನೊಂದು ನಾನು ಹೇಳೋದು ಆವಾಗ ಮರೆತು ಬಿಟ್ಟೆ. ಈ ಮಧ್ವಾಚಾರ್ಯರು ಅದಾದ ಬಳಿಕ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು ಅಂತಿದ್ರಲ್ಲ, ಮಾಧವ ತೀರ್ಥರಿಂದ ಮಜ್ಜಿಗೆಹಳ್ಳಿ ಮಠ ಅಂತ ಒಂದು ಮಠ ಮುಂದುವರೆದಿದೆ. ಮಜ್ಜಿಗೆಹಳ್ಳಿ ಅಂತ ಇವೆಲ್ಲ ಇಲ್ಲೇ ಶಿವಮೊಗ್ಗ ಅಲ್ಲೆಲ್ಲ ಇವೆ. ಅದು ನಾನು ಆವಾಗ ಹೇಳೋದು ಮರೆತು ಬಿಟ್ಟೆ. ಮಜ್ಜಿಗೆಹಳ್ಳಿ ಮಾಧವ ತೀರ್ಥ ಸಂಸ್ಥಾನ, ಅದಕ್ಕೆ ಪ್ರಸನ್ನ ಶೂರ ಮಾಧವ ತೀರ್ಥ ಅಂತ ಸನ್ಯಾಸಿಗಳು ಈಗಿದ್ದಾರೆ ಅಥವಾ ಈಗಿರೋರು ಹಿಂದಿನವರು. ನನಗೆ ಅಷ್ಟೆಲ್ಲ ಕೆಲವು ಮರ್ತು ಹೋಗಿಬಿಟ್ಟಿರ್ತವೆ. ಇದು ಆ ಮಠಗಳು ಹೇಗೆ ಮುಂದುವರೆದವು ಅನ್ನೋದಕ್ಕೆ ಇದೆಲ್ಲ ಒಂದು ಸೂಚಕ. ಕೆಲವೊಂದು ಬಾರಿ ಯಾರೋ ಒಬ್ಬರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ, ಅವರು ನಮ್ಮ ಪೀಠ ಬೇಡ ಅಂತ ಬಿಟ್ಟು ಹೋಗಿಬಿಡ್ತಾರೆ, ಅಥವಾ ಬಿಟ್ಟು ಹೋಗುವಂಥ ಪ್ರಸಂಗ ಬರ್ತದೆ, ಏನೇನೋ ಆಗಿಬಿಡ್ತದಲ್ಲ. ಆವಾಗ ಅವ್ರು ಮತ್ತೊಬ್ಬರಿಗೆ ಸನ್ಯಾಸ ಕೊಟ್ಬಿಟ್ರೆ ಅಲ್ಲಿಂದ ಅದೊಂದು ಮತ್ತೊಂದು ಕವಲು ಮುಂದುವರಿತು. ಹೀಗೆಲ್ಲ ಆಗುವಂಥ ಅನೇಕ ಸಾಧ್ಯತೆಗಳನ್ನ ಇಲ್ಲೆಲ್ಲ ನೋಡ್ತೀವಿ. ಈ ಥರ ಮಠಗಳು ಮುಂದುವರೆದು ಆ ಪದ್ಮನಾಭ ತೀರ್ಥರಿಂದ. ಹೀಗೆ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥಕ್ಕಿಂತ ಮೊದಲೂ ಅನೇಕ ಜನ, ಆಮೇಲೂ ಅನೇಕ ಜನ ಸನ್ಯಾಸ ಸ್ವೀಕಾರ ಮಾಡಿದ್ರು ಅಂತ ಬಂತು. ಬಹುದೇಶಜಾಹ, ಅನೇಕ ಬೇರೆ ಬೇರೆ ಕಡೆ ಹುಟ್ಟಿದವರು, ಬೇರೆ ಕರ್ನಾಟಕದವರು ಅಂತಲ್ಲ, ಆಂಧ್ರ, ಮಹಾರಾಷ್ಟ್ರ ಅಲ್ಲೆಲ್ಲ ಹುಟ್ಟಿದವರು. ಸ್ವಯಂ ಈ ಪದ್ಮನಾಭ ತೀರ್ಥರೇ ಮಹಾರಾಷ್ಟ್ರದವರು, ಆ ಭಾಗದ ಗೋದಾವರಿ ತೀರದವರು. ಆಯಿತು. ಮುಂದೆ ಕೃಷ್ಣನ ಪೂಜೆಗಾಗಿ ಅಲ್ಲೇ ಉಳಿದ ಸನ್ಯಾಸಿಗಳು, ಅವರನ್ನು ಇನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ವಶೀಕೃತ ಹೃಷೀಕಾಶ್ಚ ಜನನಾದ್ಯುಪಮರ್ಜಿನ ನರಸಿಂಹ ಪದಾಧಾರ ಅಭ್ಯಸ್ತೋಪೇಂದ್ರ ನಾಮಕಾ ಅದೀರ್ಘಾನ್ಯಾವಿಧಾನಾಶ್ಚ ಶ್ರೀಮದ್ರಾಮ ಪದಾಶ್ರಯಾ ಅಪ್ರತ್ಯಕ್ಷ ಗುಣೋದ್ರಿಕ್ತಾ ಭಕ್ತಿ ವೈರಾಗ್ಯ ಸಾಗರಾ. 7 ಜನ ಸ್ವಾಮಿಗಳ ಹೆಸರು ಬಂದಾಯಿತು. ಅಷ್ಟಮಠದ ಸ್ವಾಮಿಗಳ ಪೈಕಿ ವಿಷ್ಣು ತೀರ್ಥರ ಹೆಸರು ಮೊದಲೇ ಬಂದಾಯಿತು. ಅವರು ಅತ್ಯಂತ ಶ್ರೇಷ್ಠರ ಎಲ್ಲರ ಪೈಕಿ ಆದ್ದರಿಂದ ಅವ್ರ ಹೆಸರು ಬಂದಾಯಿತು. ಇನ್ನು 7 ಜನರ ಹೆಸರನ್ನು ಇಲ್ಲಿ ಹೇಳ್ತಾರೆ. ವಶೀಕೃತ ಹೃಷೀಕಾಶ್ಚ. ಹೃಷಿಕ ಅಂದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡವರು ಅಂದರೆ ಹೃಷಿಕೇಶ ತೀರ್ಥರು ಅಂತ ಅರ್ಥ. ಅವರು ಪರಿಮಾರ ಮಠದ ಮೂಲ ಪುರುಷ.